वो उन तीनों के लिए करना है। ಹಾಯ್ ಗೈಸ್, AR ಮುರುಗದಾಸ್ ಆ್ಯಂಡ್ ಸಲ್ಮಾನ್ ಖಾನ್ ಕಾಂಬಿನೇಷನ್ದೆ ಸಿಕ್ಕಂದ್ರ ಇವತ್ತು ಟೈಲರ್ ರಿಲೀಸ್ ಆಗಿದೆ. ಇಷ್ಟು ದೊಡ್ಡ ಟೈಲರ್ ಇದ್ಮೇಲೂ ಸ್ಟೋರಿ ಅಂತಕ್ಕೆ ಇಲ್ಲಿ ರಿವೀಲ್ ಆಗಿ ಯಾವುದನ್ನ ಮೂವಿ ದೊಡ್ಡ ಟೈಲರ್ ರಿಲೀಸ್ ಆಯ್ತು ಅಂದ್ರೆ ಸ್ವಲ್ಪ ಸ್ಟೋರಿ ರಿವೀಲ್ ಮಾಡ್ತಾರೆ. ಬಟ್ ಇಲ್ಲಿ AR ಮುರುಗದಾಸ್ ಅವರು ಏನು ಹಿಂಟ್ ಅಂತ ಕೊಟ್ಟಿಲ್ಲ, ಥೋಡೆ ಪಾಯಿಂಟ್ ಅಂತಕ್ಕೆ ಚಲೋ ಇಲ್ಲಿ ರಿವೀಲ್ ಅಂತಕ್ಕೆ ಆಗ್ಯಾವ. ಅದ್ರ ಬಗ್ಗೆ ಡಿಸ್ಕಸ್ ನಾವು ಮಾಡಮು. ಹಂಗೆ AR ಮುರುಗದಾಸಿಗೆ ಇದು ಮೂವಿ ಹೆಂಗೆ ಇಟ್ಟು ಕೊಡ್ತದ ಬಾಲಿವುಡ್ದಾಗೆ, ಹಂಗೆ ಸಲ್ಮಾನ್ ಖಾನಿಗೆ ಇದು ಎಷ್ಟು ಇಂಪ್ಯಾಕ್ಟ್ ಮೂವಿ ಕೊಡ್ಬೋದು. ಸಲ್ಮಾನ್ ಖಾನ್ ಲಾಸ್ಟ್ ಮೂವಿಲಾಸೆ ಕಮ್ಬ್ಯಾಕ್ ಕೊಡ್ಬೇಕಂತ ಅವ್ರು ಕೋಶಿಶ್ ಮಾಡ್ಲತ್ತಾರ. ಥೋಡೆ ಮೂವಿಗಳು ಕ್ಯಾಮೆನೂ ಕೊಟ್ಟಾರ, ಬಟ್ ಅಂಥ ಪರಿ ಇಂಪ್ಯಾಕ್ಟ್ ಅವು ಮೂವಿಗಳು ಕೊಟ್ಟಿಲ್ಲ. ಅಥವಾ ಇದು ಮೂವಿ ಒಳಗೆ ಏನು ಇಂಪ್ಯಾಕ್ಟ್ ಕೊಡ್ತದೆ ಅಂತಂದ್ರೆ, ಇದು ಒಂದು ಫ್ಯಾಮ್ಲಿ ಆ್ಯಕ್ಷನ್ ಮೂವಿ ಅಂತರ್ಕದ. ಲಾಸ್ಟ್ ಕಿಶಿ ಕಾ ಬೈ ಕಿಸಿ ಕಾ ಜಾನ್ ಅದನ್ನೊಂದು ಫ್ಯಾಮ್ಲಿ ಆ್ಯಕ್ಷನ್ ಮೂವಿ ಅಂತರ್ಕಿತ್ತು. ಬಟ್ ಇದ್ರೊಳಗೂ ಸ್ವಲ್ಪ ಅದೇ ಪಾಯಿಂಟ್ ನಮಗೆ ಅನಿಸ್ಲತ್ತದ. ಅದ್ರೊಳಗೂ ಬ್ಯಾಕ್ ಸೈಡ್ ಫ್ಯಾಮ್ಲಿ ಸ್ಟೋರಿ ಇತ್ತು, ಇದ್ರೊಳಗೂ ಸ್ವಲ್ಪ ಬ್ಯಾಕ್ ಸೈಡ್ ಸ್ಟೋರಿನ ಎಲ್ಲತ್ತದ ಫ್ಯಾಮ್ಲಿ ಇದೆ. ಅಂದರೆ ಇಲ್ಲಿ ತುಬಾಕಿ ಅಪ್ಲೆ ನೋಡಿರಿ, ತಲಪತಿ ವಿಜಯ್ ಬ್ಯಾಕ್ ಸೈಡ್ 4 ಮಂದಿ ಇರ್ತಿರು. ಇಲ್ಲಿನೂ ಸಲ್ಮಾನ್ ಖಾನ್ ಬ್ಯಾಕ್ ಸೈಡ್ 4 ಮಂದಿ ಇಲ್ಲ. ರಶ್ಮಿಕಾ ಮಂದನ್ ಇಲ್ಲಿ ರೋಲ್ ಪ್ಲೇ ಮಾಡ್ಲತ್ತಿರ್ಬೇಕು ರಶ್ಮಿಕಾ ಮಂದನ್, ಯಾಕಂದರೆ ಇಲ್ಲಿ ಒಂದು ಮೆಡಿಕಲ್ ಮಾಫಿಯಾ ಸ್ಟೋರಿ ನಮಗೆ ಅನಿಸ್ತದ. ಹಂಗೆ ಸಲ್ಮಾನ್ ಖಾನ್ ಬ್ಯಾಕ್ ಸೈಡ್ ಸ್ಟೋರಿ ಏನಿರ್ಬೋದು. ಇಲ್ಲಿ ಕಾಜಲ್ ಅಗರ್ವಾಲ್ನು ಫಿಲ್ಮ್ನಲ್ಲಿ ಯಾರು ಬಾಂಬೆಗೆ ಹೋದ್ಮೇಲೆ ಏನು ಸೀನ್ ಆಗ್ತದ, ಅದು ಮೆಡಿಕಲ್ ಮಾಫಿಯಾ ನನಗೆ ಒಂದು ಪಾಯಿಂಟ್ ನನಗೆ ಅನ್ಸಲದ. ಇಲ್ಲಿ ಒಂದು ಪೊಲಿಟಿಕಲ್ ಡ್ರಾಮಾ ಸ್ಟೋರಿ ಅದ. ಇಲ್ಲಿ ಸಲ್ಮಾನ್ ಖಾನ್ ಒಂದು 2-3 ಡೈಲಾಗ್ ಆಯ್ತು ನೋಡಿರಿ, ಅದನ್ನು ಇಂಪ್ಯಾಕ್ಟ್ ಅಂತ ಕೊಡ್ತದ. ಬಟ್ ಓಕೆ, ಇಷ್ಟು ದೊಡ್ಡ ಟೈಲರ್ ಮೇಲೆ ಡಿಸಪಾಯಿಂಟ್ ಎಲ್ಲಿ ಮಾಡಲ್ಲ, ಬಟ್ ಫ್ಯಾಕ್ಟರ್ನೂ ಕೊಡಲ್ಲ. ಇದೊಂದು ಪಾಯಿಂಟ್ ಅಂತ ಕದ. ಈ ಫಿಲ್ಮ್ದು ಸಾಂಗ್ಸ್ಗಳು ರಿಲೀಸ್ ಆಗಿ ನೋಡಿ ಅಂಥ ಪರಿ ಇಂಪ್ಯಾಕ್ಟ್ ಅಂತ ಕೊಟ್ಟಿಲ್ಲ. ಬಟ್ AR ಮುರುಗದಾಸ್ ಈ ಥರ ಡಿಫ್ರೆಂಟ್ ಡೈರೆಕ್ಟರ್ ಅದ. ಗಜನಿ 1 ಆಗಲಿ, ತುಬಾಕಿ ಮೂವಿ ಆಗಲಿ, ಈ ಥರ ಡಿಫ್ರೆಂಟ್ ಜಾನರ್ಗೂ ಮೂವಿ ಅವ್ರು ಮಾಡ್ಕತ್ತಾರೆ ಬಂದ್ರೆ. ಗಜನಿ 2 ಅಂತಕ್ಕೆ ಇದು ಜಲ್ದಿ ಅಂತಕ್ಕೆ ಬರಲ್ಲ. ಬಟ್ ಇದು ಮೂವಿ ಒಂದು ಮಾತಂದ್ರೆ ಸಲ್ಮಾನ್ ಖಾನ್ ಅವರು ಆಲ್ಮೋಸ್ಟ್ ಇದು ಮೂವಿ 100 crore ಗಳಿಸ್ಬೇಕಂತಂದ್ರೆ, ಇದು ಇಂಪ್ಯಾಕ್ಟ್ ಇದೆ ಮಾತು ಯಾಕೆ ಆಡಿದ್ರೆ ಬಿಲ್ಕುಲ್ ನನಗೆ ಗೊತ್ತಾಗಲ್ಲಾಗ್ಯದ. ರೀಸೆಂಟ್ ಇಂಟರ್ವ್ಯೂ ಬಗ್ಗೆ ಅವ್ರು ಮಾತಾಡೋದು ಇದು ಪ್ರಮೋಷನ್ ಟೈಮ್ದಾಗೆ. ಸರಿಯಾಗದ ಟೈಲರ್ ನನಗಂತ ಇಲ್ಲಿ ಡಿಸಪಾಯಿಂಟ್ ಮಾಡಿಲ್ಲ. ನೋಡ್ಬೇಕಾದ್ರೆ ಇದು ಮೂವಿ ಆ ಥರ ಹಿಟ್ ಕೊಡ್ತದೆ ಸಲ್ಮಾನ್ ಖಾನ್ ಅವರಿಗೆ. 100 crore ಗಳಿಸ್ತದ, ಏನು ಅದಕ್ಕಿಂತ ಜಾಸ್ತಿ ಫಿಲ್ಮ್ ಗಳಿಸ್ಬೋದ. ಓಕೆ, ಟೈಲರ್ನು ಅನ್ಬೋದು. ಹಂಗೆ ಜಾಟ್ ಮೂವಿ ನಾಳೆಗೆ 12:30ಗೆ ಟೈಲರ್ ಅಂತ ರಿಲೀಸ್ ಆಗ್ತದೆ. ಹಂಗೆ ರಾಬಿನ್ ಹುಡ್ನು ಟೈಲರ್ ನಾಳೆಗೆ ರಿಲೀಸ್ ಮಾಡ್ಲತ್ತದ. ಆಲ್ಮೋಸ್ಟ್ 2-3 ಟೈಲರ್ಗಳು ಡೇಟ್ ಚೇಂಜ್ ಆಗ್ಯಾವ, ಟೈಮಿಂಗ್ನು ಚೇಂಜ್ ಆಗ್ಯಾವ. ಇದೊಂದು ಪಾಯಿಂಟ್ ಬ್ಯಾಕ್ ಟು ಬ್ಯಾಕ್ ಇದು ಆಲತ್ತವ. ಸಿಕಂದರ್ದು ಬ್ಯಾಕ್ ಸೈಡ್ ಒಂದು ಸ್ಟ್ರಾಂಗ್ ಸ್ಟೋರಿ ಇತ್ತಂದರೆ ಒಂದು ಇಂಪ್ಯಾಕ್ಟ್ ಕೊಡ್ತದೆ. ಅದೊಂದು ಪಾಯಿಂಟ್ ನನಗೆ जो आपने किया है वो मेरे लिए किया है।